ಚಿಕ್ಕಬಳ್ಳಾಪುರದಲ್ಲಿ ಈಗ ಹೊಸ ರಾಜಕೀಯ ವ್ಯಕ್ತಿಗಳು ಏನು ಅವರ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಏನು ಇವತ್ತು ಬಂದ್ ಕರೆ ಮಾಡಿದ್ದಾರೆ, ಆ ಬಂದ್ಗೆ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ದಲಿತ ಸಂಘಟನೆಗಳಿಂದನೂ ವಿರೋಧ ಇದೆ. ನಾವು ಯಾರೂ ಅದಕ್ಕೆ ಬೆಂಬಲಿಸೋದಿಲ್ಲ. ಕಾರಣ ಏನಂದರೆ, ಎರಡೂ ಜಿಲ್ಲೆಗಳಲ್ಲಿ ಇದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ನೀರಿನ ವ್ಯವಸ್ಥೆ ಇದೆ. ಮಾಡಿದಂಥವರು ಯಾರು ಅಂತ ಎಲ್ರಿಗೂ ಗೊತ್ತು. ಅವ್ರು ಮಾಡಿ ಅವರು 10 ವರ್ಷಗಳು ಅಧಿಕಾರ ನಡೆಸಿದ್ರು. ಆವಾಗ ಯಾರೂ ಬಾಯಿ ಬೆಚ್ಚಲಿಲ್ಲ. ಇವಾಗ ಒಬ್ಬ ಹಿಂದುಳಿದ ವರ್ಗದಿಂದ ಬಂದಂಥ ಒಬ್ಬ ವ್ಯಕ್ತಿಯನ್ನು MLA ಆಗಿರೋದನ್ನು ತಡೆಯೋಕ್ಕೆ ಸಾಧ್ಯ ಇಲ್ಲದೆ ಅವರು ಪಿತೂರಿ ಮಾಡ್ತಾಯಿದ್ದಾರೆ. ಈ ಪಿತೂರಿಗಳೆಲ್ಲರೂ ಏನು ನಡೆಯೋದಿಲ್ಲ ಸರ್. ಯಾಕಂದರೆ ಅವ್ರ ಮನಸ್ಸು ಚೆನ್ನಾಗಿದೆ, ಅವ್ರ ಮಾರ್ಗ ಚೆನ್ನಾಗಿದೆ, ಅವ್ರು ಏನು ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವರೂ ಈ ನಮ್ಮ 3ನೇ ಹಂತದ ಶುದ್ಧೀಕರಣದ ಪರವಾಗಿದ್ದಾರೆ, ಅವರೇನು ವಿರುದ್ಧವಾಗಿಲ್ಲ. ಯಾಕೆ ಅವ್ರನ್ನೇ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅನ್ನೋದು, ಇದು ರಾಜಕೀಯ ಅನ್ನೋದು ಪೂರಕವಾಗಿ ಗೊತ್ತಾಗ್ತಾ ಇದೆ. ಇದರಿಂದ ನಮ್ಮ ಯಾವುದೇ ಸಂಘಟನೆಗಳಾಗಲಿ ಪಕ್ಷದಿಂದ ಆಗಲಿ ನಾವು ಇದಕ್ಕೆ ಬೆಂಬಲ ಕೊಡೋದಿಲ್ಲ. ಪ್ರದೀಪ್ ಈಶ್ವರ್ ಅವರು 3ನೇ ಹಂತದ ಶುದ್ಧೀಕರಣಕ್ಕೆ ಪರವಾಗಿದ್ದಾರೆ. ಅವ್ರನ್ನ ನೀವೆಷ್ಟೇ ತುಳಿಯೋಕೆ ಹೋದ್ರೂ ಇದು ಸಾಧ್ಯ ಇಲ್ಲ. ಇನ್ನೂ 2-3 ಟೈಮು ನೀವು ಏನು ಪ್ರಯತ್ನ ಮಾಡಿದ್ರೂ ಆಗೋದಿಲ್ಲ. ಇನ್ನೂ 2-3 ಟೈಮು ನಮ್ಮ ಪ್ರದೀಪ್ ಈಶ್ವರ್ ಸಾರೇ ಇಲ್ಲಿ MLA ಆಗ್ತಾರೆ ಅನ್ನೋದು ಈಗಿನ ನಮ್ಮ ಉದ್ದೇಶ ಅಂತ ಈ ಮುಖಾಂತರ ನಿಮ್ಮ ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೀವಿ ಸರ್. ನಮಸ್ತೆ.